I hope you are able to solve this. Can you tell me what is the tube length? ನೋಡಿ ಟ್ಯೂಬ್ ಲೆಂತ್ ಎಷ್ಟು ಬರುತ್ತೆ ಹೇಳ್ತೀರಾ? What is the value of the tube length? It's very simple to solve for tube length. ಸಿಂಪಲ್ ಆಗಿ ಮಾಡೋಣ. 11 ಸೆಂಟಿಮೀಟರ್ ಹೋಯ್ತು ನೋಡಿ, ಹೋಗ್ಬಿಡ್ತು, ಆನ್ಸರ್ ಹೋಯ್ತು. ಟ್ಯೂಬ್ ಲೆಂತ್ ಇಸ್ ನಾಟ್ 11 ಸೆಂಟಿಮೀಟರ್. ಲೆಂತ್ ಆಫ್ ದ ಆಬ್ಜೆಕ್ಟಿವ್ ಅಂಡ್ ಐ ಪೀಸ್ ತೊಗೊಂಡ್ರೆ 11 ಸೆಂಟಿಮೀಟರ್ ಇದೆ. ಇದು ಡಿಸ್ಟೆನ್ಸ್ ಬಿಟ್ವೀನ್ ದ ಆಬ್ಜೆಕ್ಟಿವ್ ಅಂಡ್ ಐ ಪೀಸ್. ಅದಕ್ಕೆ ನೋಡಿ ಹೈಯರ್ ಲೆವೆಲ್ ಬುಕ್ಸ್ ಎಲ್ಲ ರೆಫರ್ ಮಾಡ್ತಾ ಇರಬೇಕು ನೀವು. ಈಗ ಹೇಳ್ಕೊಡ್ತೇನೆ, ದಯವಿಟ್ಟು ಅಬ್ಸರ್ವ್ ಮಾಡಿ. ಈಗ ನಮಗೆ ಟ್ಯೂಬ್ ಲೆಂತ್ ಮಾಡೋದು ಹೇಗೆ ಐಡಿಯಾ ಕೊಡ್ತೇನೆ ನೋಡಿ. ಇಲ್ಲಿಂದ ಇಲ್ಲಿಗೆ ವಿ ಒ ಗೊತ್ತಾಗಿದೆ. ಸೊ ಅದಕ್ಕೆ ಮುಂಚೆ ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಮತ್ತು ಐ ಪೀಸ್ ನೋಡಿ, ಇದು 1.5 ಸೆಂಟಿಮೀಟರ್. ಇದು ಹಾಗೆ ಅಬ್ಸರ್ವ್ ಮಾಡಿ. ಸೊ ಇದು 6.25 ಸೆಂಟಿಮೀಟರ್ ಫೋಕಲ್ ಲೆಂತ್ ಆಫ್ ಐ ಪೀಸ್. ಈಗ ದಯವಿಟ್ಟು ನೋಡಿ, ಇದು 6.25, ಇದು 1.5, ನಡುವಿನ ಡಿಸ್ಟೆನ್ಸ್ ಬೇಕು. ಎಲ್ ಒ ಇ ಗೊತ್ತಾಗಿದೆ. ಎಲ್ ಒ ಇ ಇಟ್ ಈಸ್ ಈಕ್ವಲ್ ಟು 11 ಸೆಂಟಿಮೀಟರ್. ಈಗ 11 ಮೈನಸ್ 1.5 ಪ್ಲಸ್ 6.25, 11 ಮೈನಸ್ 6.25 ಅಥವಾ 1.5 ಪ್ಲಸ್ 6.25 ಈಸ್ ಈಕ್ವಲ್ ಟು 11 ಮೈನಸ್ ಸಾಲ್ವ್ ಮಾಡಿದ್ರೆ 7.75, ಇಟ್ ಈಸ್ 3.25. ಹಾಗಾದರೆ ಪ್ಲೀಸ್ ರಿಮೆಂಬರ್ ದ ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು ಹಿಯರ್ ಇಟ್ ಈಸ್ 3.25 ಸೆಂಟಿಮೀಟರ್. ಅದಕ್ಕೆ ಟ್ಯೂಬ್ ಲೆಂತೇ ಬೇರೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಆಬ್ಜೆಕ್ಟಿವ್ ಅಂಡ್ ಐ ಪೀಸೇ ಬೇರೆ. ಟ್ಯೂಬ್ ಲೆಂತ್ ಈಸ್ ಡಿಫೈನ್ಡ್ ಆಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಕೆಂಡ್ ಫೋಕಲ್ ಪಾಯಿಂಟ್ ಆಫ್ ಆಬ್ಜೆಕ್ಟಿವ್ and the first focal point of eyepiece, and it is 3.25 centimeter. The right answer is 3.25. ಇಷ್ಟು ಮಾಡಿದಾದಮೇಲೆ ಟ್ಯೂಬ್ ಲೆಂತಿಗೆ ಮಾಡಬೇಕು. ಟ್ಯೂಬ್ ಲೆಂತ್ ಇದು ಟ್ಯೂಬ್ ಲೆಂತ್, ಇದು ಡಿಸ್ಟೆನ್ಸ್ ವಿತ್ ದ ಆಬ್ಜೆಕ್ಟ್ ಅಂಡ್ ಐ ಪೀಸ್. ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಗಿದ್ರೆ ಯು ಅಂತ ಟೈಪ್ ಮಾಡಿ. ಒಂದು 2-3 ಕ್ಲಾಸ್ ಹಿಡಿಯುತ್ತಿದೆ, ಏನು ಮಾಡೋಕ್ಕಾಗೋದಿಲ್ಲ. ಓಕೆ ಫೈನ್. ಟ್ಯೂಬ್ ಲೆಂತ್ ಈಸ್ 3.25 ಸೆಂಟಿಮೀಟರ್. ಟೆಕ್ಸ್ಟ್ ಬುಕ್ಕಲ್ಲಿ ಡೀಟೇಲ್ಸ್ ಇಲ್ಲ, ಒದ್ದಾಡ ಹೋಗ್ಬಿಡ್ತೀರ ಅದಕ್ಕೇನೆ. ನೋಡಿ ಮುಂದಕ್ಕೆ ಹೋಗೋಣ ಹಾಗೆ. ಓಕೆ, ದ ನೆಕ್ಸ್ಟ್ ಕ್ವಶನ್ ಇಟ್ ಈಸ್ ಲೈಕ್ ದಿಸ್. ಕ್ವಶನ್ ನಂಬರ್ 10 ಆದಮೇಲೆ ಯು ಕಮ್ ಟು ದ 11. ದ ಲೆಂತ್ ಆಫ್ ದ ಟ್ಯೂಬ್ ಆಫ್ ಎ ಮೈಕ್ರೋಸ್ಕೋಪ್ ಇಸ್ 10 ಸೆಂಟಿಮೀಟರ್. ನೋಡಿ ಇಲ್ಲಿ ಕೊಟ್ಟಿರೋದು ಲೆಂತ್ ಆಫ್ ದ ಟ್ಯೂಬ್, ಅದಕ್ಕೆ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಐ ಆಮ್ ಆಲ್ಸೋ ಹೆಲ್ಪ್ಲೆಸ್. ದ ಲೆಂತ್ ಆಫ್ ದ ಟ್ಯೂಬ್ ಆಫ್ ಎ ಮೈಕ್ರೋಸ್ಕೋಪ್ ಇಸ್ 10 ಸೆಂಟಿಮೀಟರ್. ಇದು ಟ್ಯೂಬ್ ಲೆಂತ್, ಇದು 10 ಸೆಂಟಿಮೀಟರ್. ದ ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟ್ ಅಂಡ್ ದ ಐ ಲೆನ್ಸ್ ಆರ್ 0.5 ಸೆಂಟಿಮೀಟರ್ ಆ್ಯಂಡ್ 1 ಪಾಯಿಂಟ್. ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಇಟ್ ಈಸ್ 0.5 ಸೆಂಟಿಮೀಟರ್ ಆ್ಯಂಡ್ ದ ಫೋಕಲ್ ಲೆಂತ್ ಆಫ್ ಐ ಪೀಸ್ ಇಟ್ ಈಸ್ 1.0 ಸೆಂಟಿಮೀಟರ್. ದೆನ್ ದೇ ಆರ್ ಆಸ್ಕಿಂಗ್ ದ ಮ್ಯಾಗ್ನಿಫೈಯಿಂಗ್ ಪವರ್ ಎಷ್ಟು ಅಂತ ಕೇಳ್ತಾರೆ. ಎಮ್ ಥೀಟಾ ಎಷ್ಟು? ಯೂಸ್ ದ ರಿಲೇಷನ್ ಎಮ್ ಥೀಟಾ ಈಸ್ ಈಕ್ವಲ್ ಟು ಮ್ಯಾಗ್ನಿಫಿಕೇಷನ್ ಪ್ರೊಡ್ಯೂಸ್ಡ್ ಬೈ ದ ಆಬ್ಜೆಕ್ಟಿವ್ into magnification produced by the eyepiece. Come on, this is nothing but L by FO. So there is, when the image is at infinity, E case it, when the image is at infinity, L by FO into D by FE. Come on, do this. ಈಗ ಲೆಂತ್ ಕೊಟ್ಟಿದ್ದಾರೆ 10. ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಇಟ್ ಈಸ್ 0.5, D 25 over, so 1.0 ಸೆಂಟಿಮೀಟರ್. ಕಮಾನ್ ಸಾಲ್ವ್ ದಿಸ್. ಸಾಲ್ವ್ ಮಾಡಿ, ಬೇಗ ಆನ್ಸರ್ ಬರುತ್ತೆ ನೋಡಿ. ಎಮ್ ಥೀಟಾ ಈಸ್ ಈಕ್ವಲ್ ಟು 250, ಡಬಲ್ ಮಾಡ್ಕೊಳ್ಳಿ, 500 ಬರುತ್ತೆ ನೋಡಿ. 250 ಇದನ್ನು 0.5 ಹಿಂದಿನ ಇಂಟು 2 ಮಾಡ್ಕೊಳ್ಳಿ, 500. ಸೊ ದಯವಿಟ್ಟು ಶಾರ್ಟ್ಕಟ್ ಯೂಸ್ ಮಾಡಿ ಮ್ಯಾಥಮೆಟಿಕ್ಸ್ಗೆ. Can you tell me the right answer for question number 11? 500 ಅಂದರೆ D is the right option. D is the right option. L equals 10 centimeter. Focal length of objective 0.5 centimeter. Focal length of eyepiece 1.0 centimeter. M theta ಕೇಳಿದ್ದಾರೆ. We have M theta equals MO into ME, L by FO into D by FE. Solve ಮಾಡಿ. 10 by 0.5 into 25 by 1.0, it is 500. ನೋಡಿ ಇಲ್ಲಿ
ಟ್ಯೂಬ್ ಲೆಂತ್ ಯಾವ ಥರ ಅರ್ಥ ಮಾಡ್ಕೋಬೇಕು ನೋಡಿ, ಕಾನ್ಸಿಕ್ವೆನ್ಸ್ ನೋಡ್ಕೊಂಡು ಮಾಡಬೇಕು. ಅದಕ್ಕೆ ನಾನು ಪ್ರತಿ ಸರಿ ಹೇಳ್ತಾ ಇದ್ದೀನಿ, ಲೆಂತ್ ಆಫ್ ಕಾಂಪೌಂಡ್ ಮೈಕ್ರೋಸ್ಕೋಪ್ ಬೇರೆ, ಟ್ಯೂಬ್ ಲೆಂತ್ ಬೇರೆ. ಲೆಂತ್ ಆಫ್ ಟ್ಯೂಬ್ ಅಂದರೆ ಟ್ಯೂಬ್ ಲೆಂತ್ ಎರಡೂ ಒಂದೇ, ಲೆಂತ್ ಆಫ್ ಟ್ಯೂಬು ಟ್ಯೂಬ್ ಲೆಂತ್ ಎರಡೂ ಒಂದೇ. ಲೆಂತ್ ಆಫ್ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂದರೆ O to E ಡಿಸ್ಟೆನ್ಸ್ ತೊಗೋಬೇಕು. ಐ ಹೋಪ್ ಇಟ್ ಈಸ್ ವೆರಿ ಕ್ಲಿಯರ್. ಓಕೆ, ಸೊ ನಾವು ಮುಂದಕ್ಕೆ ಹೋಗೋಣ. ಕ್ವಶನ್ ನಂಬರ್ ದಟ್ ಈಸ್ ಕಾಂಪೌಂಡ್ ಮೈಕ್ರೋಸ್ಕೋಪ್ 13 ನೋಡ್ಬೋದು. 13 ಆಗಿದೆ, 13 ಈಸ್ ಓವರ್. ಆ್ಯಕ್ಚುಲಿ ಸಿಂಪಲ್ ಮೈಕ್ರೋಸ್ಕೋಪ್ ಅದು, 13 ಏನು ಬೇಕಾಗಲ್ಲ. ನೆಕ್ಸ್ಟು 31, 17 ನೋಡಿ. ಕ್ವಶನ್ ನಂಬರ್ 17 ನೋಡಿ. 31 ಕೂಡ ಆಗಿದೆ. ಎ ಕಾಂಪೌಂಡ್ ಮೈಕ್ರೋಸ್ಕೋಪ್ ನೋಡಿ ಈಸಿಯಾಗಿ ಮಾಡ್ಬೋದು. ಎ ಕಾಂಪೌಂಡ್ ಮೈಕ್ರೋಸ್ಕೋಪ್ ಹ್ಯಾಸ್ ಅ 2 ಲೆನ್ಸಸ್. ದ ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ 1 is 5. 1ಕ್ಕೆ 5 ಇದೆ. ನೆಕ್ಸ್ಟ್ ದಟ್ ಈಸ್ ದ ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ದ ಅದರ್ ಲೆನ್ಸ್ ಈಸ್ ನೋಡಿ, ಇದು 100 is equal to ಯಾವುದಾದ್ರು 1 5 ತೊಗೊಳ್ಳಿ, ಇನ್ನೊಂದು ಕ್ಯಾಲ್ಕುಲೇಟ್ ಮಾಡಿ. ವೆರಿ ಸಿಂಪಲ್, ME = 20. 100/5 ನೋಡಿ, ಈ ಥರ ಈಸಿಯಾಗಿರೋದು ಕೊಟ್ಬಿಡ್ತಾರೆ. ದ ರೈಟ್ ಆನ್ಸರ್ ಈಸ್ 20. ಸೊ ದಟ್ ಈಸ್ ಇಟ್ ಈಸ್ ಅ ಕ್ವಶನ್ ನಂಬರ್ 17. B is the right option. 17ಗೆ B ರೈಟ್ ಆಪ್ಷನ್ ಆಗುತ್ತೆ. B is the right option. ಐ ಹೋಪ್ ಯು ಗಾಟ್ ದ ಐಡಿಯಾಸ್. ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಇಲ್ಲಿನಾದ್ರು ಡೌಟ್ಸ್ ಇದ್ದರೆ ಕೇಳಿ. ನೆಕ್ಸ್ಟ್ ಐ ವಿಲ್ ಶಿಫ್ಟ್ ಟು ದ ಟೆಲಿಸ್ಕೋಪ್ ಹೋಗೋಣ. ಟೆಲಿಸ್ಕೋಪ್ ಬಗ್ಗೆ ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ಡೌಟ್ಸ್ ಇದೆಯಾ? ಏನು ಡೌಟ್ಸ್ ಇಲ್ಲ ಅಂದರೆ ನೋ ಡೌಟ್ಸ್ ಅಂತ ಹಾಕೊಂಡಿದ್ದೀನಿ. ಓಕೆ, ಫೈನ್. ಲುಕ್ ಹಿಯರ್, ನೌ ಐ ವಿಲ್ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಈಗ ಇಷ್ಟನ್ನು ಉಳಿಸಿ ಸಿಂಪಲ್ ಮೈಕ್ರೋಸ್ಕೋಪು ಮತ್ತು ಕಾಂಪೌಂಡ್ ಮೈಕ್ರೋಸ್ಕೋಪ್ ಅದೇ ಐಡಿಯಾಸ್ನ ಟೆಲಿಸ್ಕೋಪ್ಗೆ ಯೂಸ್ ಮಾಡೋಣ. ಸೊ ಟೆಲಿಸ್ಕೋಪ್ is an instrument which is used to see distant objects clearly and distinctly. Okay, it consists of 2 lenses. So the lens towards the object is called as objective. It is having very large focal length. And the lens towards the eye, it is called as eyepiece. ಕಾಂಪೌಂಡ್ ಮೈಕ್ರೋಸ್ಕೋಪ್ನ ಉಲ್ಟಾ ಮಾಡ್ಕೊಳ್ಳಿ, ಟೆಲಿಸ್ಕೋಪ್ ಬರುತ್ತೆ. ಓಕೆ, ಸಪೋಸ್ ಇಮ್ಯಾಜಿನ್ ದಟ್. ಸೊ ದ ಇಮೇಜ್ ಈಸ್ ಅಟ್ ಫಾರ್ ಅವೇ, ತುಂಬ ದೂರದಲ್ಲಿದೆ ಅಂತ ಅಂದ್ಕೊಳ್ಳಿ. ನೋಡಿ, ತುಂಬ ದೂರ ಅಂತಂದರೆ ದೂರ ಹೋದಷ್ಟು ಆ್ಯಂಗಲ್ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಇದ್ರದ್ದು ಒಂದು ಇಮೇಜ್ ಫಾರಮ್ ಆಗುತ್ತೆ ಇಲ್ಲಿ. ಲೈಕ್ ದಿಸ್ ಈಸ್ ದ ವರ್ಚುವಲ್ ಇಮೇಜ್ ಫಾರಮ್ಟ್ ಆಫ್ ದ ಆಬ್ಜೆಕ್ಟ್. ಆಬ್ಜೆಕ್ಟ್ ಏನಪ್ಪ ಅಂತಂದರೆ ತುಂಬ ದೂರದಲ್ಲಿದೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಡಾಟೆಡ್ ಲೈನ್ ಹಾಕ್ತೀನಿ, ಅವಾಗ ಆ್ಯಂಗಲ್ ಕಡಿಮೆ ಇರುತ್ತೆ. ಸೊ ಯು ಹ್ಯಾವ್ ಟು ನೋಟಿಸ್ ದ್ಯಾಟ್. ನೋಡಿ, ಹೀಗೆ ಇಮೇಜ್ ಫಾರಮ್ ಆಗುತ್ತೆ. ದೆನ್ ವಾಟ್ ಹ್ಯಾಪನ್ಸ್ ಯು ನೋ, ದಟ್ ಈಸ್ ದಿಸ್ ಈಸ್ ಆಬ್ಜೆಕ್ಟಿವ್, ದಿಸ್ ಈಸ್ ದ ಐ ಪೀಸ್. ಸೊ ದ position of the eyepiece is adjusted such that the image is formed with the focal length of the eyepiece. Then what happens, you know, the final image, it is formed at infinity with respect to the eye. ನೋಡಿ, ಫೈನಲ್ ಇಮೇಜ್ ಹೇಗೆ ಇನ್ಫಿನಿಟಿ ಹೋಗುತ್ತೆ ಒಂಚೂರು ಐಡಿಯಾ ಕೊಡ್ತೇನೆ. ಇದು ಏನು ಫಾರಮ್ ಆಗ್ತಾ ಇದೆ, ಡಾಟೆಡ್ ಲೈನ್ ಹಾಕ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ. ನೋಡಿ, ಹೀಗೆ 2 ಲೈನ್ಸ್ ಪ್ಯಾರಲ್ ಆಗಿರುತ್ತೆ. ಆ್ಯಂಡ್ ಯು ನೋ, the light rays, they appear to come from infinity. ಹಾಗಾದರೆ ಇನ್ಫಿನಿಟಿಯಿಂದ ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಫಾರ್ಮೇಷನ್ ಆಫ್ ಇಮೇಜ್ ಅಟ್ ಇನ್ಫಿನಿಟಿ. ದ ಇಮೇಜ್ ಈಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ, ದಟ್ ಈಸ್ ದ ಮೀನಿಂಗ್. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಆಸ್ ನಾರ್ಮಲ್ ಅಡ್ಜಸ್ಟ್ಮೆಂಟ್. ಸೊ ದಟ್ ಈಸ್ ಅಟ್ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಒಂದು ಕ್ವಶನ್ ಕೇಳ್ತಾರೆ 1 ಮಾರ್ಕ್ಸ್ಗೆ, ಆನ್ಸರ್ ಹೇಳಿ. ದ ಕ್ವಶನ್ ಈಸ್ ವೆರಿ ಸಿಂಪಲ್. ಏನಪ್ಪ ಕ್ವಶನ್ ಅಂತ ಹೇಳಿದ್ರೆ, ಅಟ್ ನಾರ್ಮಲ್ ಅಡ್ಜಸ್ಟ್ಮೆಂಟ್ the distance between the objective and eyepiece in compound microscope is. ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ಎಷ್ಟು ಡಿಸ್ಟೆನ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಸ್ ಕೊಡ್ತೇನೆ. ಇಟ್ ಈಸ್ FO - FE ಆರ್ FE - FO
ಎಫ್ ಒ ಬೈ ಎಫ್ ಇ ಆರ್ ಎಫ್ ಇ ಬೈ ಎಫ್ ಒ. ಆನ್ಸರ್ ಮಾಡಿ. ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್, ಸೊ ದರ್ ಈಸ್ ಅ ಆಬ್ಜೆಕ್ಟ್ ಅಂಡ್ ಐ ಪೀಸ್ ಆಫ್ ಟೆಲಿಸ್ಕೋಪ್ ಅಟ್ ಅ ನಾರ್ಮಲ್ ಅಡ್ಜಸ್ಟ್ಮೆಂಟ್. ದಿಸ್ ಈಸ್ ಕಾಲ್ಡ್ ನಾರ್ಮಲ್ ಅಡ್ಜಸ್ಟ್ಮೆಂಟ್. ಇದನ್ನೇ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಯು ಪ್ಲೀಸ್ ರಿಮೆಂಬರ್. ಸೊ ದರ್ ಈಸ್ ಅ, ನೋಡಿದ ತಕ್ಷಣ ಹೇಳ್ಬೋದು ಎಫ್ ಒ ಪ್ಲಸ್ ಎಫ್ ಇ. ಸೊ ದ ರೈಟ್ ಆನ್ಸರ್ ಈಸ್ ಎಫ್ ಒ ಪ್ಲಸ್ ಎಫ್ ಇ. ಸಾರಿ, ಇದು ಸರಿ ಮಾಡ್ಕೊಬೋಣ. ಎಫ್ ಒ ಪ್ಲಸ್ ಎಫ್ ಇ. ಹಾಗಾದರೆ ದ ರೈಟ್ ಆಪ್ಷನ್ ಫಾರ್ ದಿಸ್ ಈಸ್ ಎಫ್ ಒ ಪ್ಲಸ್ ಎಫ್ ಇ. ಓಕೆ, ಯು ರಿಮೆಂಬರ್ ದಿಸ್ ಒನ್. ಆ್ಯಂಡ್ ವಿ ಹ್ಯಾವ್ ಟು obtain expression for angular magnification, and angular magnification produced at this case it is given by m theta is equal to it can be shown focal length of objective by focal length of eyepiece. ಇದು ಮಾಡ್ಯುಲಸ್ ಇಟ್ಕೊಳ್ಳಿ ಟೆಲಿಸ್ಕೋಪಲ್ಲಿ. ಆಮೇಲೆ ಸಪೋಸ್ ನಾವೇನಾದರೂ ಇದನ್ನು ವಿತಿನ್ ದ ಪ್ರಿನ್ಸಿಪಲ್ ಫೋಕಸ್ ತಂದುಬಿಟ್ರೆ ಇಲ್ಲಿ ಇಮೇಜ್ ಫಾರಮ್ ಆಗುತ್ತೆ. ಹಾಗಾದ್ರೆ ದಯವಿಟ್ಟು ಅಬ್ಸರ್ವ್ ಮಾಡಿ. ಸೊ ನಿಯರ್ ಪಾಯಿಂಟಲ್ಲಿ ಫಾರಮ್ ಆಗುತ್ತೆ. ಹಾಗಾದ್ರೆ ನಿಯರ್ ಪಾಯಿಂಟಲ್ಲಿ ಫಾರಮ್ ಆದರೆ ಇದು ಫಾರ್ಮುಲಾ ಡೆರಿವೇಷನ್ ಬೇಡ, ಜ್ಞಾಪಕ ಇಟ್ಕೊಳ್ಳಿ. ಇಟ್ ಈಸ್ ಎಫ್ ಒ ಬೈ ಎಫ್ ಇ ಇಂಟು 1 ಪ್ಲಸ್ ಎಫ್ ಇ ಬೈ ಡಿ. ದಿಸ್ ಈಸ್ ದ ರೆಡಿಮೇಡ್ ಫಾರ್ಮುಲಾ. ಇದು ಇಮೇಜ್ ಈಸ್ ಫಾರ್ಮ್ಡ್ ಎಟ್ ದ ನಿಯರ್ ಪಾಯಿಂಟ್ ಫಾರ್ ಟೆಲಿಸ್ಕೋಪ್. ನಾನು ಹೇಳ್ತಾ ಇರೋದೆಲ್ಲ ಟೆಲಿಸ್ಕೋಪ್ಗೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ದೆನ್ ಇಟ್ ಕ್ಯಾನ್ ಬಿ ಶೋನ್ ದಟ್, ಸೊ ದರ್ ಇಸ್ ಎಮ್ ಥೀಟಾ ಈಕ್ವಲ್ಸ್ ಎಫ್ ಒ ಬೈ ಎಫ್ ಇ ಇಂಟು 1 ಪ್ಲಸ್ ಎಫ್ ಇ ಬೈ ಡಿ. ಈಗ ಇಷ್ಟರ ಮೇಲೆ ಆಟಾಡ್ತಾ ಹೋಗೋಣ. ಓಕೆ, ಸೊ ಯು ಪ್ಲೀಸ್ ಟೇಕ್ ದ ಕ್ವಶನ್ಸ್ ತಗೊಳ್ಳಿ. ಟೆಲಿಸ್ಕೋಪಲ್ಲಿ ಕ್ವಶನ್ ನಂಬರ್ 21, 22 ನೋಡ್ಕೊಳ್ಳಿ. 21, a telescope has an objective lens of focal length 200 centimeter. Focal length 200 centimeter ಇದೆ. And eyepiece with focal length 2 centimeter. ಇದು 2 centimeter ಇದೆ. If this telescope is used to see 50 meter tall building at a distance of 2 kilometer. ನೋಡಿ, ಇದು 2 kilometer ದೂರದಲ್ಲಿದೆ. That is what is the height of the image of the building formed by the objective lens. ಓಕೆ, ಈಗ ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಸಾಕು ನಮಗೆ. ಐ ಪೀಸ್ ಏನು ಬೇಕಾಗಿಲ್ಲ, ಈ ಡಟಾನೇ ಬೇಕಿಲ್ಲ. ಇದು 2 ಕಿಲೋಮೀಟ್ರಲ್ಲಿದೆ. ಆಮೇಲೆ 50 ಮೀಟರ್ ಟಾಲ್ ಬಿಲ್ಡಿಂಗ್ ಇದೆ. ಹೈಟ್ ಆಫ್ ದ ಆಬ್ಜೆಕ್ಟ್ 50 ಮೀಟರ್. ಸೊ ಹಾಗೆ ಅಬ್ಸರ್ವ್ ಮಾಡಿ. ನೋಡಿ, ಇಲ್ಲಿ ಹೈಟ್ ಆಫ್ ದ ಆಬ್ಜೆಕ್ಟ್ ಇಟ್ ಈಸ್ 50 ಮೀಟರ್. ಹಾಗಾದ್ರೆ ವಾಟ್ ಈಸ್ ದ ಹೈಟ್ ಆಫ್ ದ ಇಮೇಜ್ ಫಾರ್ಮ್ಡ್ ಬೈ ದ ಆಬ್ಜೆಕ್ಟಿವ್ ಅಂತ ಹೇಳ್ತಾರೆ. ನೋ ಡೌಟ್ ದೀಸ್ 2 angles are same. So the reason is these are vertically opposite angles. So focal length of objective is 200 ಕೊಟ್ಟಿದ್ದಾರೆ. Use the relation. So use the properties of triangles. Height of the object or height of the image. Height of the image by height of the object is equal to, so this distance FO divided by, so this is UO 2 kilometer. UO, okay, come on. ಎಲ್ಲವೂ ಕೂಡ ಕರೆಕ್ಟಾಗಿ ಯೂನಿಟ್ಸಲ್ಲಿ ಇಟ್ಕೊಳ್ಳಿ. 200 ಸೆಂಟಿಮೀಟರ್ನ 2 ಮೀಟರ್ ಇಟ್ಕೊಳ್ಳಿ. 2 ಕಿಲೋಮೀಟರ್ನ 2000 ಮೀಟರ್ ಮಾಡ್ಕೊಳ್ಳಿ. 2000 ಮೀಟರ್. ಹೈಟ್ ಆಫ್ ದ ಇಮೇಜ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್ 50 ಮೀಟರ್ ಹಾಗೆ ಇಟ್ಕೊಳ್ಳಿ. ವೆರಿ ಗುಡ್, ಕರೆಕ್ಟಾಗಿ ಬಂತು. 5 ಸೆಂಟಿಮೀಟರ್ ಇಸ್ ರೈಟ್ ಆನ್ಸರ್. ಈಗ ಹೈಟ್ ಆಫ್ ದ ಇಮೇಜ್ ಮಾಡ್ಕೊಳ್ಳಿ. ಕಮಾನ್, ಹೈಟ್ ಆಫ್ ದ ಇಮೇಜ್ ಕನ್ವರ್ಷನ್ ದಯವಿಟ್ಟು ಮಾಡ್ತಾ ಇರಬೇಕು, ಕ್ಯಾನ್ಸಲ್ ಆಗುತ್ತಲ್ಲ. ಇಟ್ ಈಸ್ 0 ಕ್ಯಾನ್ಸಲ್ ಮಾಡ್ಕೊಳ್ಳಿ. 5 2s are 10 by 200, 10 by 200. 0 ಕೂಡ ಕ್ಯಾನ್ಸಲ್ ಮಾಡಿ. 1 by 20, 0.05 ಮೀಟರ್ ಆರ್ ಇಟ್ ಈಸ್ 5 ಸೆಂಟಿಮೀಟರ್. ಹೈಟ್ ಆಫ್ ದ ಇಮೇಜ್ 5 ಸೆಂಟಿಮೀಟರ್. ನೋಡಿ, 50 ಮೀಟರ್ ಇರುವಂಥದ್ದು 5 ಸೆಂಟಿಮೀಟರ್ ಆಗುತ್ತೆ. ಆದರೆ ಇದನ್ನು ನಾವು ಇದ್ರ ಮುಖಾಂತರ ನೋಡಿದಾಗ ಇಟ್ ಅಪಿಯರ್ಸ್ ಟು ಬಿ ಎನ್ಲಾರ್ಜ್ಡ್, ದೊಡ್ಡದಾಗಿ ಕಾಣಿಸ್ತಾ ಹೋಗುತ್ತೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಇಲ್ಲಿ ನಮಗೆ ಫೋಕಲ್ ಲೆಂತ್ ಆಫ್ ಐ ಪೀಸ್ ಬೇಕಿಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಪ್ರಾಪರ್ಟೀಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಯೂಸ್ ಮಾಡಿ. ಹೈಟ್ ಆಫ್ ದ ಇಮೇಜ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ದಿಸ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ದಿಸ್ ಡಿಸ್ಟೆನ್ಸ್. ಅರ್ಥ ಆಗಿದ್ರೆ ಯು ಅಂತ ಟೈಪ್ ಮಾಡಿ, ಮುಂದಕ್ಕೆ ಹೋಗೋಣ. ಅಭಿ ಇವತ್ತೆಲ್ಲ ಇಂಪಾರ್ಟೆಂಟ್ ಕ್ಲಾಸ್ ಇದೆ ನೋಡಿ, ಅಷ್ಟು ಇಂಪಾರ್ಟೆಂಟ್ ಡೆರಿವೇಷನ್ಸ್ ಇದೆ ಬೋರ್ಡ್ ಎಕ್ಸಾಮ್ನ 11:30. Manifold at a point in the axis of circular coil. So 5 marks derivations important ಇದೆ ನೋಡಿ.
ಓಕೆ, ಸೊ ಮುಂದಕ್ಕೆ ಹೋಗೋಣ ನೋಡಿ. ಹಾಗೇನೆ HI by, we got the idea. So HI is equal to 5 centimeters. 22 ನೋಡ್ಕೊಳ್ಳಿ. Which of the following is not correct regarding the radio telescope? It cannot work at night. Actually it can work at night. Day and night work at radio telescopes. It generates a very faint radio signal. It is correct. It can be operated even in cloudy weather. Adu correct. Because high frequency radio waves, they can penetrate through the clouds. Clouds will penetrate agutte. It is much cheaper than optical telescope, certainly. ಬಟ್ ಯಾವುದು ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ ರೇಡಿಯೋ ಟೆಲಿಸ್ಕೋಪ್ಗೆ. ಸೊ ಇಟ್ ಕೆನಾಟ್ ವರ್ಕ್ ಅಟ್ ನೈಟ್ ಅನ್ನೋದು ಸರ್ ಇಸ್ ಇನ್ಕರೆಕ್ಟ್. ಅದು ಸರಿ ಇಲ್ಲ. ಅದು ಇಟ್ ಈಸ್ ವರ್ಕಿಂಗ್ ಅಟ್ ಡೇ ಆ್ಯಂಡ್ ನೈಟ್. ಇನ್ನು 3 ಕೂಡ ಪ್ಲಸ್ ಪಾಯಿಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ. ನೋಡಿ ರೇಡಿಯೋ ಟೆಲಿಸ್ಕೋಪ್ ಹೇಗೆ ವರ್ಕ್ ಆಗುತ್ತೆ, ವೆರಿ ಸಿಂಪಲ್. ಒಂಚೂರು ಐಡಿಯಾ ಕೊಟ್ಬಿಡ್ತಾನೆ, ಸೊ ಯೂಸ್ ಮಾಡ್ಕೊಳ್ಳಿ. ನೋಡಿ ನೀವೆಲ್ಲ ಡಿಶ್ ಆಂಟೆನ ನೋಡಿರ್ತೀರ. ಸೊ ಇದಕ್ಕೆಲ್ಲ ಇಲ್ಲಿ ಸಪೋರ್ಟ್ ಎಲ್ಲ ಕೊಟ್ಟಿರ್ತಾರೆ. ಸೊ 360 ರೊಟೇಟ್ ಆಗ್ತಿರುತ್ತೆ. ಇಲ್ಲಿಂದ ಒಂದು ಟ್ರಾನ್ಸ್ಮಿಟರ್ ಇರುತ್ತೆ. ಈ ಟ್ರಾನ್ಸ್ಮಿಟರ್ ವೇವ್ಸ್ನ ಕಳಿಸ್ತಾ ಇರುತ್ತೆ, ರೇಡಿಯೋ ವೇವ್ಸ್ನ. ಅಂದರೆ ಎಲೆಕ್ಟ್ರೋಮ್ಯಾಟಿಕ್, ಹೈ ಫ್ರೀಕ್ವೆನ್ಸಿ ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್. ಸೊ ಇದನ್ನು ಮರೆತು ಬಿಟ್ಟು ಬೇರೆ ಬೇರೆ ಕಡೆಗೂ ಹೋಗ್ತಾ ಇರುತ್ತೆ. ಈವನ್ ಇಟ್ ಕ್ಯಾನ್ ಟಚ್ ಅನದರ್ ಪ್ಲಾನೆಟ್. ಸೊ ಇನ್ನೊಂದು ಪ್ಲಾನೆಟ್ನ ಟಚ್ ಮಾಡಿಬಿಟ್ಟು ಮತ್ತೆ ಬೌನ್ಸ್ ಆಗುತ್ತೆ. ನೋಡಿ ಮಿರರ್ ಎಫೆಕ್ಟ್ ಅಷ್ಟೇ. ಹೋಗಿ ಬೌನ್ಸ್ ಆದಾಗ ಬಂದಿರೋದನ್ನು ನಾವು ಅನಲೈಸ್ ಮಾಡ್ತೀವಿ. ಅನಲೈಸ್ ಮಾಡಿದಾಗ ಈ ಪ್ಲಾನೆಟ್ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. And the phenomenon involved there, basic principle is reflection. ಇಲ್ಲೊಂದು ಮಿರರ್ ಇಟ್ಟರೆ ಲೈಟ್ ರೇ ಹೋಗ್ಬಿಟ್ಟು ವಾಪಸ್ ಬರುತ್ತಲ್ವ, ಹಾಗೆ ರೇಡಿಯೋ ವೇವ್ಸ್ ಹೋಗ್ಬಿಟ್ಟು ವಾಪಸ್ ಬರುತ್ತೆ. ಅದಕ್ಕೆ ಅದನ್ನು ರೇಡಿಯೋ ಟೆಲಿಸ್ಕೋಪ್ ಅಂತ ಹೇಳ್ತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಈವನ್ ಸ್ಯಾಟಲೈಟ್ ರಿಲೇ ಅಂತ ಕೇಳಿದ್ದೀರಾ, ಸ್ಯಾಟಲೈಟ್ ರಿಲೇಯಲ್ಲೂ ಇದನ್ನು ಯೂಸ್ ಮಾಡೋದು. ನೋಡಿ ಇದು ನಮ್ಮ ಅರ್ಥ ಅಂತಂದರೆ ಇಲ್ಲೆಲ್ಲೋ ಕ್ರಿಕೆಟ್ ಆಡ್ತಾ ಇದ್ದರೆ ಇಲ್ಲಿಂದ, ಸೊ ಇಲ್ಲಿ ಸ್ಯಾಟಲೈಟ್ ಇರುತ್ತೆ, ಇವರೇನು ಮಾಡ್ತಾರೆ ಇಲ್ಲಿಂದ ಇಲ್ಲಿ ರಿಲೇ ಮಾಡ್ತಾರೆ. ಇದು ನಮ್ಮ ಇಂಡಿಯಾಗೆ ಬರುತ್ತೆ ಅಷ್ಟೇ. ಸೊ ಜಸ್ಟ್ ಲೈಕ್ ರಿಫ್ಲೆಕ್ಷನ್. ಹಾಗೆ ಇದು ಅಷ್ಟೇ. ನೋಡಿ ಹೀಗೋಗಿ ಹಿಂಗೆ ಹೊಡಿತಾ ಇರುತ್ತೆ. ದ ಬೇಸಿಕ್ ಪ್ರಿನ್ಸಿಪಲ್ ಈಸ್ ರಿಫ್ಲೆಕ್ಷನ್. ಓಕೆ, ಕ್ವಶನ್ ನಂಬರ್ 23 ಹೋಗೋಣ. ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಗಿದೆಯಾ? Twenty-three. If FO and FE are the focal length of the object and eyepiece respectively of a telescope, then its magnifying power will be, ಇವಾಗ ಥರ ಹೇಳಿದೆ, it is FO by FE. and for question number 23 the right answer is C. C is the right option. Next question number 24 ನೋಡಿ, ಬ್ಯೂಟಿಫುಲ್ ಆಗಿ ಕೇಳಿದ್ದಾರೆ. An astronomical telescope has objective and eyepiece lengths of powers. ಆಬ್ಜೆಕ್ಟಿವ್ ಮತ್ತು ಐಪೀಸ್ ಎರಡು ಕೊಟ್ಟಿದ್ದಾರೆ. ಒಂದು 20 ಡಯಾಪ್ಟ್ರೆ, ಇನ್ನೊಂದು 0.5 ಡಯಾಪ್ಟ್ರೆ. ಇಟ್ಸ್ ಮ್ಯಾನಿಫೈಯಿಂಗ್ ಪವರ್ ವಿಲ್ ಬಿ, ಮ್ಯಾನಿಫೈಯಿಂಗ್ ಪವರ್ ಎಷ್ಟು ಅಂತ ಕೇಳ್ತಾರೆ. ವೆರಿ ಸಿಂಪಲ್. ನೋಡಿ ಇಲ್ಲಿ ಎಮ್, ಸೊ ದಟ್ ಈಸ್ ಥೀಟಾ ಈಸ್ ಈಕ್ವಲ್ ಟು FO by FE ಈಸ್ ಈಕ್ವಲ್ ಟು PE by PO. ಯಾಕೆ ಗೊತ್ತಾ? ಫೋಕಲ್ ಲೆಂತ್ ಆ್ಯಂಡ್ ಪವರ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇದು ಕೂಡ ಬರೀಬೋದು, PE by PO. ಓಕೆ, ಕಮಾನ್. PE 20 ಡಯಾಪ್ಟ್ರೆ ಬೈ 0.5 ಡಯಾಪ್ಟ್ರೆ. ನೋಡಿ ಮ್ಯಾನಿಫೈಯಿಂಗ್ ಪವರ್ಗೆ ಯೂನಿಟ್ ಏನಿಲ್ಲ, ಡಯಾಪ್ಟ್ರೆ ಕ್ಯಾನ್ಸಲ್ ಆಗುತ್ತೆ. ಇಟ್ ಈಸ್ 40. 20 by 0.5 ಅಂದರೆ 20 into 2 ಅಂತ ಅರ್ಥ. M theta is equal to 40. So for question number 24 the right option is this one. Well, ಹಾಗೆ ಮುಂದೆ ಟೆಲಿಸ್ಕೋಪ್ ಬಗ್ಗೆ ಹೋಗೋಣ. ದ ನೆಕ್ಸ್ಟ್ ಒನ್ ಈಸ್ 25-27 ನೋಡಿ. 25-27 ಎ ಸಿಂಪಲ್ ಟೆಲಿಸ್ಕೋಪ್ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಸಿಂಪಲ್ ಟೆಲಿಸ್ಕೋಪ್ ಅಂದರೆ ಇದ್ದಾನೆ. ಎ ಸಿಂಪಲ್ ಟೆಲಿಸ್ಕೋಪ್ ಕನ್ಸಿಸ್ಟಿಂಗ್ ಆಫ್ an objective of focal length 60 cm and a single eye length of focal length 5 cm. ನೋಡಿ, once again focal length of objective is more, eyepiece is less. ಅದೇ ನಿಮಗೆ ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ಉಲ್ಟಾ ಆಗುತ್ತೆ. ಆಬ್ಜೆಕ್ಟಿವ್ ಕಡಿಮೆ ಇರುತ್ತೆ, ಐಪೀಸ್ ಜಾಸ್ತಿ ಇರುತ್ತೆ. ಅದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಅದು. ಸೊ ದಟ್ ಈಸ್ such a way that parallel rays comes out from the eye lens. If the object is at an angle 2 degrees at the objective, the angular width of image ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ
ಒಂದು 5 ಆಮೇಲೆ ಇದೆ, ಇದು 2 ಡಿಗ್ರೀಸ್ ಅಂತ ಹೇಳ್ತಾರೆ. ಆದರೆ ಇದು ಕೂಡ ಎಷ್ಟಪ್ಪ ಅಂದರೆ 2 ಡಿಗ್ರೀಸ್ ಇರುತ್ತೆ. ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ದಿಸ್ ಒನ್. ನೋಡಿ ಈಗ ಎಷ್ಟು ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಸೊ ದಟ್ ಈಸ್ ದೇ ಆರ್ ಆಸ್ಕಿಂಗ್ ದಟ್ ಫೋಕಸ್ ಆನ್ ಡಿಸ್ಟೆಂಟ್ ಆಫ್ ದ ಸಜೆಸ್ಟ್ ದಟ್ ಪ್ಯಾರಲಲ್ ರೇಸ್ ಕಮ್ಸ್ ಔಟ್ ಫ್ರಮ್ ದ ಐ ಲೈಸಿಂದ ಪ್ಯಾರಲಲ್ ರೇಸ್ ಬರ್ತಾ ಇದೆ. ಹಾಗಾದರೆ ವೆರಿ ಸಿಂಪಲ್, ಇದು ಐಡಿಯಾ ಕೊಡ್ತೀನಿ, ದಯವಿಟ್ಟು ಅಬ್ಸರ್ವ್ ಮಾಡಿ. ಎಮ್ ಥೀಟಾ ಈಸ್ ಈಕ್ವಲ್ ಟು ಡೆಫಿನೇಷನ್ಗೆ ಹೋಗಬೇಕು. ಆ್ಯಂಗಲ್ ಸಪ್ರೇಟ್ ಬೈ ದ ಇಮೇಜ್ ಟು ದ ಆ್ಯಂಗಲ್ ಸಪ್ರೇಟ್ ಬೈ ದ ಆಬ್ಜೆಕ್ಟ್. When the final image is at infinity, it is called as magnifying power of telescope. I repeat, the magnifying power of a telescope is defined as the ratio of the angle separated by the final image to the angle separated by the object when both are at infinity, and this is called normal adjustment. ಇದನ್ನೇ ನಾವು ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀವಿ. And m theta is also given by the expression height of the image. So there is FO by FE. Come on, 1 and 2 equate ಮಾಡಿ. 1 equals to equate ಮಾಡಿ, solve ಮಾಡಿ. You will get the answer. Theta I calculate ಮಾಡೋಣ. Theta O 2 degrees is equal to focal length of objective 60 by 5 centimeter cancel ಆಗುತ್ತೆ. 12 5 sir. Theta I equals 24 degrees. ನೋಡಿ, ಇನ್ ದಟ್ ವೇ ಆಂಗ್ಯುಲರ್ ಮ್ಯಾಗ್ನಿಫಿಕೇಷನ್ ಈಸ್ ಅಚೀವ್ಡ್. ಇಲ್ಲಿ ನಮಗೆ 2 ಡಿಗ್ರೀಸ್ ಇದ್ದರೆ ಇದು ಹಾಕಿದ ತಕ್ಷಣ 24 ಡಿಗ್ರಿ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಇಲ್ಲೊಂದು ಮೌಂಟೇನ್ 50 ಮೀಟರ್ ಇದ್ದರೆ ಸೊ ಇಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ತಾ ಹೋಗುತ್ತೆ, 24 ಟೈಮ್ಸ್ ಜಾಸ್ತಿ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಂಗ್ಯುಲರ್ ಮ್ಯಾಗ್ನಿಫಿಕೇಷನ್. ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಅರ್ಥ ಆಗಿದ್ರೆ ಯು ಅಂತ ಟೈಪ್ ಮಾಡಿ. ಸೊ ಪ್ರಾಬ್ಲಮ್ಸು ನೋಡಿ, ಅದಕ್ಕೆ ಯೂಶುವಲ್ ವೇ ಕೇಳೋದೇ ಇಲ್ಲ. ಯಾವುದೇ ಪ್ರಾಬ್ಲಮ್ಸ್ ಕೇಳೋದು ಅನ್ಯೂಶುವಲ್ ವೇ, ಆಮೇಲೆ ಟ್ವಿಸ್ಟಿಂಗ್ ಇದ್ದೇ ಇರುತ್ತೆ. ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಈಸ್ ಅ ಕೇಕ್ ವಾಕ್ ಅಂತ ಅನ್ಕೋಬೇಡಿ. ಓಕೆ, now let's go for the next one. Question number telescope alane 25 27 32. Last question ನೋಡಿ, 32. Question number 32. Okay, so there is it is like this. ಈ ಥರ ಇದೆ. To increase the resolving power of telescope, ಅವ್ರು ಕೇಳಿದ್ದಾರೆ to increase the resolving power of telescope, magnifying power of telescope. ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಟೆಲಿಸ್ಕೋಪ್ನ ಜಾಸ್ತಿ ಮಾಡಬೇಕು. ಇದನ್ನು ಜಾಸ್ತಿ ಮಾಡಬೇಕು ಅಂದರೆ FO by FE ಫಾರ್ಮುಲಾ ನಮಗೆ ಇಟ್ಕೊಳ್ಳಿ. ಫೋಕಲ್ ಲೆಂತ್ FO ಶುಡ್ ಬಿ ಲಾರ್ಜ್, ಅವಾಗ ಜಾಸ್ತಿ ಆಗುತ್ತೆ. ಆಮೇಲೆ FE ಕಡಿಮೆ ಇದ್ದರೂ ಕೂಡ ಜಾಸ್ತಿ ಆಗುತ್ತೆ. ಸೊ FO ಶುಡ್ ಬಿ ಲಾರ್ಜ್ ಆ್ಯಂಡ್ FE ಶುಡ್ ಬಿ ಸ್ಮಾಲ್. ಸೊ ಅದಕ್ಕೆ ದಿಸ್ ಇಸ್ ದ ರೈಟ್ ಆನ್ಸರ್ ಎ. ಇನ್ಯಾವುದು ರೈಟ್ ಆನ್ಸರ್ ಆಗೋದಿಲ್ಲಪ್ಪ. FO ಜಾಸ್ತಿ ಆಗಬೇಕು, FE ಕಡಿಮೆ ಆಗಬೇಕು, ಅವಾಗ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. FEಗೆ ಇನ್ವರ್ಸ್ಲಿ, FOಗೆ ಡೈರೆಕ್ಟ್ಲಿ. ಆಯಿತಾ? ದಿಸ್ ಇಸ್ ರಿಗಾರ್ಡಿಂಗ್ ಟೆಲಿಸ್ಕೋಪ್. ಜಸ್ಟ್ ಇದು ಅರ್ಥ ಆಗಿದರೆ ಯು ಅಂತ ಟೈಪ್ ಮಾಡಿ, ಮಾತಾಡ್ತೀನಿ. ಓಕೆ, ಲುಕ್ ಇನ್ನು ಸ್ವಲ್ಪ ಕಾನ್ಸೆಪ್ಟ್ಸ್ ಇದೆ. ಇನ್ನು ಎರಡು ಕಾನ್ಸೆಪ್ಟ್ ಹೇಳ್ತೇನೆ. ಒಂದು ರಿಸಾಲ್ವಿಂಗ್ ಪವರ್, ಇನ್ನೊಂದು ಐ ಡಿಫೆಕ್ಟ್. ಅಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ನೆಸ್ ಕೊಟ್ಟಂಗೆ ಆಗುತ್ತೆ. ನಿಮಗೆ ಯಾವ ಕ್ವಶನ್ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡಬಲ್ರಿ, ಆ ಲೆವೆಲಿಗೆ ಕರ್ಕೊಂಡು ಹೋಗ್ತೇವೆ. ಈಗ ವಾಟ್ ಈಸ್ ದ ಮೀನಿಂಗ್ ಆಫ್ ರಿಸಾಲ್ವಿಂಗ್ ಪವರ್, ವಾಟ್ ಈಸ್ ಮ್ಯಾಗ್ನಿಫೈಯಿಂಗ್ ಪವರ್? ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡೋದಕ್ಕೆ ಇಷ್ಟಪಡ್ತೇನೆ. ಸೊ ಹಿಂದೆ ಫಿಲಮ್ನ 70 mm ಅಂತ ಹೇಳೋರು, ಅಥವಾ ಸಿನಿಮಾಸ್ಕೋಪ್ ಅಂತ ಹೇಳೋರು, ಕೇಳಿದ್ದೀರಾ?
ಏನು ಸಿನಿಮಾಸ್ಕೋಪ್ ಅಂದರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಸಿನಿಮಾಸ್ಕೋಪ್? ಓಕೆ, ನೋಡಿ, ನೀವು ಟಾಕೀಸಲ್ಲಿ ಕೂತಿರ್ಬೇಕಾದ್ರೆ ಸಪೋಸ್ ಇಮ್ಯಾಜಿನ್ ದಟ್ ದಿಸ್ ಈಸ್ ಪ್ರೊಜೆಕ್ಟರ್ ರೂಮ್ ಅಂತ ಅಂದ್ಕೊಳ್ಳಿ. ಇಲ್ಲಿ ರೀಲ್ ಓಡ್ತಾ ಇರುತ್ತೆ. ಈ ಹಳೆ ಕಾಲದ ನಾನು ಹೇಳ್ತಾರೆ, ಇವತ್ತೆಲ್ಲ ಆ್ಯಕ್ಚುಲಿ ಚಿಪ್ಸಲ್ಲೇ ಫಿಲಮ್ಸ್ ನಡೆಯುತ್ತೆ, ಮೆಮೊರಿ ಚಿಪ್ಸಲ್ಲಿ ಫಿಲಮ್ಸ್ ನಡೆಯುತ್ತೆ. ಇದು ಹಿಂದಿನ ಕಾಲದಲ್ಲಿ ಈ ಥರ ರೀಲ್ ನಡೆಯೋದು. ಸೊ ಈ ರೀಲ್ ಬಿಡ್ತಿದೆಯಲ್ಲ ಇದು, ಸೊ ದಟ್ ಈಸ್ 70 mm ಇರೋದು ರೀಲ್ ಬಿಡ್ತದ್ದು, 70 mm. ಅದಕ್ಕೆ ಅದು ಏನಪ್ಪ ಅಂದರೆ ಎಂಟೈರ್ ಸ್ಕ್ರೀನ್ನ ಆವರಿಸ್ಕೊಂಬಿಡೋದು. ನೋಡಿ, ಎಂಟೈರ್ ಸ್ಕ್ರೀನ್ ಆವರಿಸ್ಕೊಂಬಿಡುತ್ತೆ. ನೀವು ಇಲ್ಲಿ ಕೂತು ನೋಡ್ತಾ ಇದ್ದರೆ ಯು ಕ್ಯಾನ್ ಎಂಜಾಯ್ ದಿಸ್ ಫಿಲಮ್ನ ಎಂಜಾಯ್ ಮಾಡ್ತಾ ಹೋಗ್ಬೋದು. ಹಾಗಾದರೆ 70 mm ಇರೋದು 7 ಮೀಟರ್ಗೆ ಜಾಸ್ತಿ ಮಾಡ್ಕೋತೀವಿ. ಸೊ ದಯವಿಟ್ಟು ಅಬ್ಸರ್ವ್ ಮಾಡಿ. ಹಾಗಾದರೆ ಸೈಜ್ ಆಫ್ ದ ಇಮೇಜ್ ಬೈ ಸೈಜ್ ಆಫ್ ದ ಆಬ್ಜೆಕ್ಟ್ ತೊಗೊಂಡ್ಬಿಟ್ರೆ ಮ್ಯಾನಿಫೈಯಿಂಗ್ ಪವರ್ ಎಷ್ಟಾಯಿತು ಅಂತ 7 ಮೀಟರ್ ಬೈ 70 millimeter equals 7m divided by 70 into the power of -3 meter. ಸುಮ್ಮನೆ ಒಂದು ರಫ್ ಕ್ಯಾಲ್ಕುಲೇಷನ್ ಕೊಡ್ತಾ ಇದ್ದೇನೆ. ಇಟ್ ಈಸ್ 7000 by 70 ಕ್ಯಾನ್ಸಲ್ ಮಾಡಿ 100 ಟೈಮ್ಸ್ ಜಾಸ್ತಿ ಆಯಿತು. ಹಾಗಾದರೆ ವೆರಿ ಸಿಂಪಲ್, ಇಲ್ಲಿ 1 ಸೆಂಟಿಮೀಟರ್ ಇರೋಂಥದ್ದು ಇಲ್ಲಿ 100 ಮೀಟರ್ ದೊಡ್ಡದಾಗಿ ಕಾಣಿಸುತ್ತೆ, 100 ಸೆಂಟಿಮೀಟರ್ ಅಷ್ಟು ಕಾಣಿಸುತ್ತೆ. ಅಂದರೆ 1 ಸೆಂಟಿಮೀಟರ್ 100 ಸೆಂಟಿಮೀಟರ್ ಅಂದರೆ 1 ಮೀಟರ್ ಅಷ್ಟು ಕಾಣಿಸುತ್ತೆ. ದಟ್ ಈಸ್ ಅ ಮೀನಿಂಗ್ ಮ್ಯಾನಿಫಿಕೇಯಿಂಗ್ ಅಂತ. ಇದು ಮ್ಯಾನಿಫಿಕೇಷನ್ ಆಯಿತು. ಒಂದೊಂದ್ಸರಿ ದಯವಿಟ್ಟು ಹಾಗೆ ಅಬ್ಸರ್ವ್ ಮಾಡಿ. ಇದು ಕಾರಣ ಏನಪ್ಪ ಅಂತಂದರೆ, ಈ ರೀಲ್ ಓಡಿಸ್ಬೇಕಾದ್ರೆ ಇಲ್ಲಿಂದ ಇಲ್ಲಿ ಕಾರ್ಬನ್ ಎಲ್ಲ ಬರ್ನ್ ಮಾಡ್ತಾ ಇರ್ತಾರೆ. ಈ ಲೈಟ್ ರೀಲ್ ಮುಖಾಂತರ ಹೋಗಿದ್ದು ಒಂದು ಕಾನ್ವೆಕ್ಸ್ ಲೆನ್ಸಿಗೆ ಬರುತ್ತೆ. ಈ ಕಾನ್ವೆಕ್ಸ್ ಲೆನ್ಸಿಂದ ನೋಡಿ, ಇಲ್ಲಿ ಹೀರೋಯಿನ್ ಇತ್ತು ಅಂತ ಹೇಳಿದ್ರೆ ಅವ್ರು ಡ್ಯಾನ್ಸ್ ಮಾಡೋದು, ಮರ ಸುತ್ತೋದು ಎಲ್ಲ ಕಾಣಿಸ್ತಾ ಹೋಗುತ್ತೆ, ದೊಡ್ಡದಾಗಿ ಕಾಣಿಸುತ್ತೆ. ನೀವು ಇಲ್ಲಿ ಆಡಿಯನ್ಸ್ ಇಲ್ಲೆಲ್ಲ ಕೂತಿರ್ತೀರ. ಹಾಗಾದರೆ ವೆರಿ ಸಿಂಪಲ್, ಇದು ಎಷ್ಟು ದೊಡ್ಡದು ಮಾಡ್ತು ಅಂತ ಹೇಳೋದನ್ನೇ ಮ್ಯಾಗ್ನಿಫೈಯಿಂಗ್ ಪವರ್. ಎಷ್ಟು ದೊಡ್ಡದು ಮಾಡ್ತು ಅಂತ ಹೇಳೋದು ಮ್ಯಾಗ್ನಿಫೈಯಿಂಗ್ ಪವರ್. ಆದರೆ ಸೊ ಕೆಲವು ಸರಿ ಸ್ವಲ್ಪ ಲೆನ್ಸ್ ಅಡ್ಜಸ್ಟ್ ಮಾಡಿಬಿಟ್ರೆ ಇಮೇಜ್ ಎಲ್ಲ ನೋಡಿ, ಈಗ ಬ್ಲರ್ ಆಯ್ತಲ್ವ, ಹಂಗೆ ಬ್ಲರ್ ಆಗ್ಬಿಡುತ್ತೆ. ಇವಾಗ ಬ್ಲರ್ ಆಯಿತು ನೋಡಿ, ಒಂಚೂರು ಹಿಂಗೆ ಮೇಲೆ ತೊಗೊಂಡ್ಬಿಟ್ರೆ ಬ್ಲರ್ ಆಗುತ್ತೆ ನೋಡಿ. ಕೆಳಗಡೆ ಈಗ ನನ್ನ ಇದು ಚೆನ್ನಾಗಿ ಕಾಣಿಸುತ್ತೆ, ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಹೊರಟೋಗ್ಬಿಡುತ್ತೆ. ಸೊ ಅವಾಗ ಬ್ಲರ್ ಆಯಿತು ಅಂತ ಹೇಳಿದ್ರೆ ವಿಸೆ ರಿಸಾಲ್ವಿಂಗ್ ಪವರ್ ಈಸ್ ವೆರಿ ಲೆಸ್. ಹಾಗಾದರೆ ವಾಟ್ ಈಸ್ ರಿಸಾಲ್ವಿಂಗ್ ಪವರ್ ಅಂತಂತಂದರೆ, ದ ಎಬಿಲಿಟಿ ಟು ಸಿ ದ ಡೀಟೇಲ್ಸ್ ಆಫ್ ಅನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಆಸ್ ರಿಸಾಲ್ವಿಂಗ್ ಪವರ್. The ability to see the details of an object is called as resolving power. Magnifying power means how much it is enlarged or how much it is diminished. ಅದನ್ನು ಮ್ಯಾಗ್ನಿಫೈಯಿಂಗ್ ಪವರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ 1 ಸೆಂಟಿಮೀಟ್ರ್ ಇರುವಂತಹ ಫಿಲಮ್ ಹೀರೋಯಿನ್ಸು ನಮಗೆ ಇಲ್ಲಿ 100 ಸೆಂಟಿಮೀಟ್ರ್ ಲೆಂತ್ ಕಾಣಿಸ್ತಾ ಇದ್ದಾರೆ, ಅದು ಮ್ಯಾಗ್ನಿಫೈಯಿಂಗ್ ಪವರ್. ಆಮೇಲೆ ಅವಳು ಮಾಡಿರೋ ಮೇಕಪ್ ಎದ್ದು ಕಾಣಿಸ್ತಾ ಇದ್ದರೆ ಅಥವಾ ಮಕ್ಕದ ಮೇಲೆ ಮಡವೆ ಎಲ್ಲ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ರಿಸಾಲ್ವಿಂಗ್ ಪವರ್. ಹಾಗಾದರೆ ಮಡವೆನ ತೋರಿಸುವಂಥದ್ದು ರಿಸಾಲ್ವಿಂಗ್ ಪವರ್. ಅದಕ್ಕೆ ನಾವು ಪಿಕ್ಸೆಲ್ ಅಂತ ಹೇಳ್ತೀವಲ್ವಾ, ಪಿಕ್ಸೆಲ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಇಂಪ್ರೂವ್ಸ್ ದ ರಿಸಾಲ್ವಿಂಗ್ ಪವರ್, ನಾಟ್ ದ ಮ್ಯಾನಿಫೈಯಿಂಗ್ ಪವರ್. ಓಕೆ, ಇದು ಐಡಿಯಾ ಇರಲಿ. ಈಗ ದಯವಿಟ್ಟು ನೋಡ್ಕೊಳ್ಳಿ. ಹಾಗಾದರೆ ರಿಸಾಲ್ವಿಂಗ್ ಪವರ್ ಇಟ್ ಈಸ್ ನಥಿಂಗ್ ಬಟ್ ದ ಎಬಿಲಿಟಿ ಟು ಸಿ ದ ಟೂ ಕ್ಲೋಸ್ಲಿ ಲೈಯಿಂಗ್ ಪಾಯಿಂಟ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಆ್ಯಂಡ್ ಡಿಸ್ಟಿಂಕ್ಟ್ಲಿ. ಆ್ಯಂಡ್ ದ ರಿಸಾಲ್ವಿಂಗ್ ಪವರ್ ಫಾರ್ 2 instruments you had to see. One is resolving power for microscope, another it is resolving power for telescope. Let's see what is resolving power for microscope. So you know, microscope ಅಲ್ಲಿ the lens towards the object, it is called as objective. ಇದು ಪ್ಲಾಟ್ಫಾರ್ಮ್ ಅಂತ ಅಂದ್ಕೊಳ್ಳಿ. ಇಲ್ಲಿ ಈಗ ದಯವಿಟ್ಟು ಅಬ್ಸರ್ವ್ ಮಾಡಿ, ಎರಡು ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಇಟ್ಕೋತೀನಿ. ಒಂದು ಆಬ್ಜೆಕ್ಟ್ ಹೀಗಿರುತ್ತೆ, ನೋ ಡೌಟ್ ಲೈಟ್ ರೇಸ್ ಹ್ಯಾಸ್ ಟು ಟ್ರಾವೆಲ್ ಫ್ರಮ್ ಆಬ್ಜೆಕ್ಟ್ ಟು ದ ಲೆನ್ಸ್, ಆಬ್ಜೆಕ್ಟಿಂದ ಲೆನ್ಸ್ಗೆ ಹೋಗಬೇಕು ಲೈಟ್ ರೇಸು. ಆಮೇಲೆ ಲೈಟ್ ರೇಸ್ ಇದ್ರ ಮೇಲೆ ಬೀಳ್ತಾ ಇರುತ್ತೆ, ಬಿದ್ದಿರೋದು ಎಂಟ್ರ್ ಆಗುತ್ತೆ ಆಬ್ಜೆಕ್ಟ್ ಮೇಲೆ. ಅದೇ ಟೈಮಲ್ಲೇ ಇನ್ನೊಂದು ಪಕ್ಕದಲ್ಲಿ ಒಂದು ಆಬ್ಜೆಕ್ಟ್ ಇಟ್ಕೋತಾ ಇದ್ದೀನಿ. ಸೊ ಹಾಗೆ ಅಬ್ಸರ್ವ್ ಮಾಡಿ, ಲೈಟ್ ರೇಸ್ ಏನಪ್ಪ ಅಂದರೆ ಆ್ಯಕ್ಚುಲಿ ಇಟ್ ಈಸ್ ಗೋಯಿಂಗ್ ಲೈಟ್ ರೇಸ್. ನೋಡಿ ಈ ಥರ ಇರುತ್ತೆ, ನನ್ನ ಕೈ ನೋಡಿ, ಹಾಗೆ ಅಬ್ಸರ್ವ್ ಮಾಡಿ. ಒಂದು 2 ನಿಮಿಷ. Okay, so the thing is, so let this angle, it is a semi-vertical angle subtended here, it is theta. ಇದು ಥೀಟಾ ಅಂತ ಅಂದ್ಕೊಳ್ಳಿ. ಇದು ಅಷ್ಟೇ ಥೀಟಾನೇ ಬರುತ್ತೆ. ಆದರೆ ಇವೆರಡು ನಡುವಿನ ಡಿಸ್ಟೆನ್ಸ್ ಇದೆಯಲ್ಲ, ಇದು dx ಅಂತ ಅಂದ್ಕೊಳ್ಳಿ. Now look here. So resolving power of a microscope is defined as
the reciprocal of the minimum distance of separation between the 2 point objects at which they are seen clearly and distinctly. Therefore, resolving power, it is equal to 1 by dx. It is defined as the reciprocal of the minimum distance of separation between the 2 point objects at which they are seen clearly and distinctly. Okay, for a microscope it is given by, so dx is equal to 2n sin theta divided by lambda. So we are going to correct as 1.22 lambda. ಈಗ ದಯವಿಟ್ಟು ಅಬ್ಸರ್ವ್ ಮಾಡಿ, ಎನ್ ಅಂದರೆ ರಿಫ್ರಾಕ್ಟಿವ್ನೆಸ್ ಆಫ್ ದ ಮೀಡಿಯಮ್ ಬಿಟ್ವೀನ್ ದ ಆಬ್ಜೆಕ್ಟ್ಸ್ ಆ್ಯಂಡ್ ಆಬ್ಜೆಕ್ಟಿವ್. ಇಫ್ ಯು ಇನ್ಕ್ರೀಸ್ ದ ಎನ್, ದೆನ್ ದ ರಿಸಾಲ್ವಿಂಗ್ ಪವರ್ ವಿಲ್ ಬಿ ಮೋರ್. ರಿಸಾಲ್ವಿಂಗ್ ಪವರ್ ಈಸ್ ಈಕ್ವಲ್ ಟು 2n sin theta ಡಿವೈಡೆಡ್ ಬೈ 1.22 ಲ್ಯಾಂಬ್ಡಾ. ಹಾಗಾದರೆ ಎನ್ ಜಾಸ್ತಿ ಮಾಡಿದ್ರೆ ರಿಸಾಲ್ವಿಂಗ್ ಪವರ್ ಜಾಸ್ತಿ ಆಗುತ್ತೆ. ಆಮೇಲೆ ಥೀಟಾ ಜಾಸ್ತಿ ಮಾಡಿದ್ರೆ ಹತ್ತಿರ ತೊಗೊಂಡೋಗಿ ಅವಾಗಲೂ ಕೂಡ ರಿಸಾಲ್ವಿಂಗ್ ಪವರ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಪಾಸಿಬಲ್ ವ್ಯಾಲ್ಯೂ ಆಫ್ ಥೀಟಾ ಈಸ್ 90, sin 90 ಈಸ್ 1. ಅದು ರೀಚ್ ಆಗಲ್ಲ, 10⁻90, ಬಟ್ ವಿ ಕೆನಾಟ್. Lambda, lesser is the wavelength of the light used to illuminate the object, more is the resolving power. That's why you please remember, we are going to use the UV rays and the corresponding microscope is called ultra microscope. ಅದನ್ನು ಅಲ್ಟ್ರಾ ಮೈಕ್ರೋಸ್ಕೋಪ್ ಅಂತ ಹೇಳ್ತೀವಿ. ಇದು ಮ್ಯಾಗ್ನಿಫೈಯಿಂಗ್ ಪವರ್. ಓಕೆ, ಸೊ ಈಗ ನೆಕ್ಸ್ಟ್ ಕ್ಲಾಸ್ ಇದನ್ನು ಇನ್ನೊಂದು ಸ್ವಲ್ಪ ಹೇಳ್ಕೊಡ್ತೇನೆ. ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್ ಮತ್ತು ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಟೆಲಿಸ್ಕೋಪ್ ಎರಡೂ ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟು ಅದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೇನೆ. ಆಮೇಲೆ ಇವತ್ತೊಂದು ಪೇಪರ್ ಹಾಕಿದ್ದೇನೆ, ಇನ್ನೊಂದು ಇದೆ ಐ ಡಿಫೆಕ್ಟ್ ಬಗ್ಗೆ ಮಾತಾಡಬೇಕು. ಐ ಡಿಫೆಕ್ಟ್ ಕ್ಲಾರಿಟಿ ಕೊಡ್ತೇನೆ. ನಿಮ್ಮಲ್ಲಿ ತುಂಬ ಜನ ಡಾಕ್ಟ್ರುಗಳಾಗಬೇಕು ಅಂತ ಅನ್ಕೋತಾ ಇದ್ದೀರಾ. ಸೊ ಕ್ಲಾರಿಟಿ ಇಲ್ಲ ಅಂತಂದರೆ ಯು ಕೆನಾಟ್ ಬಿಕಮ್ ವೆರಿ ಗುಡ್ ಡಾಕ್ಟರ್. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಐ ಡಿಫೆಕ್ಟ್ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾತಾಡ್ತೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ಇದು ಎಂಡಪ್ ಆಗ್ಬೋದು, ಆಯಿತಾ? ಫಾರ್ ಟುಡೇ ಇಟ್ ಈಸ್ ಎನಫ್. ಇಲ್ಲಿ ನಿಲ್ಲಿಸಿರೋಣ. ಸೊ ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಸಂಡೇ ಭೇಟಿ ಆಗೋಣ. ದಿಸ್ ಈಸ್ ಎನಫ್.